ಬಿಎಂಆರ್ಸಿಎಲ್ ಈ ಮೆಟ್ರೋ ದರವನ್ನ ಏರಿಕೆ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶ ಲೋಕಸಭೆಯ ಅಧಿವೇಶನದಲ್ಲೂ ಕೂಡ ಪ್ರತಿಧ್ವನಿಸಿದೆ. ಲೋಕಸಭೆಯಲ್ಲಿ ನಮ್ಮ ಮೆಟ್ರೋ ದರ ಏರಿಕೆಯ ಪ್ರಸ್ತಾಪ ಆಗಿರುವಂತಹದ್ದು. ಶೂನ್ಯ ಅವಧಿಯಲ್ಲಿ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರು. ಅಲ್ಪ ಪ್ರಯಾಣಕ್ಕೆ ದುಪ್ಪಟ್ಟು ದರವನ್ನು ವಿಧಿಸಲಾಗ್ತಾ ಇದೆ. 100% ದರ ಹೆಚ್ಚು ಮಾಡುವ ಕೆಲಸವನ್ನ ಬಿಎಂಆರ್ಸಿಎಲ್ ಮಾಡಿದೆ. ಬೆಂಗಳೂರು ಮೆಟ್ರೋ ಅತ್ಯಂತ ದುಬಾರಿ ಮೆಟ್ರೋ ಜಾಲವಾಗಿದೆ. ಶುಲ್ಕ ರಚನೆಯಲ್ಲಿನ ವೈಪರೀತ್ಯಗಳನ್ನು ಪರಿಶೀಲಿಸಬೇಕು ಅಂತ ಹೇಳಿ ಲೋಕಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರು. Speaker, sir, the state government of Karnataka recently requested to constitute a fare fixation committee to review the prices of the Bengaluru metro. And this fare fixation committee has come up with a proposal to raise the metro prices, the ticket prices of the Bengaluru metro, and in some instances more than 100% rise in the metro ticket prices has been taken place. This has greatly impacted the middle class of Bengaluru city who use metro as a means of transportation every single day to work and college education purposes. This has made Bengaluru metro the most expensive metro in the country. My request through you to the concerned authority, Speaker, sir, is to immediately review the anomalies in the fare fixation committee report and rationalize the pricing of the ticket prices of Bengaluru metro so that the poor, the common people, the middle class people can afford. Sir, हम एक घंटे ಈಗಾಗಲೇ ಮೆಟ್ರೋ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ವ್ಯಾಪಕ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಕೂಡ ಜೋರಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತಿನ ಅಧಿವೇಶನದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸಂಸದರು. ನೋಡೋಣ, ಏನಾದರೂ ಬಿಎಂಆರ್ಸಿಎಲ್ ತನ್ನ ನಿರ್ಧಾರದಿಂದ ಹಿಂಸರಿಯುತ್ತಾ ಅಥವಾ ಏರಿಕೆಯ ವಿಚಾರದಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.